ಬಳ್ಳಾರಿ ಪಾದಯಾತ್ರೆಯ ಬಗ್ಗೆ ಏನು ಬಿಜೆಪಿಯಲ್ಲಿ ಈಗ ಭಿನ್ನಾಭಿಪ್ರಾಯ ಮೂಡಿದೆ. ಸಮಾವೇಶದ ಬಳಿಕ ಪಾದಯಾತ್ರೆ ಅಂತ ರೆಡ್ಡಿ ರಾಮುಲು ಹೇಳ್ತಿದ್ದಾರೆ. ಕೇವಲ ಸಮಾವೇಶಕ್ಕೆ ಸೀಮಿತ ಅಂತಿದ್ದಾರೆ ವಿಜಯೇಂದ್ರ. ಬ್ಯಾನರ್ ಗಲಾಟೆ ವಿರೋಧಿಸಿ ಬಿಜೆಪಿ ಈಗ ಪಾದಯಾತ್ರೆ ನಡೆಸೋದಕ್ಕೆ ಮುಂದಾಗಿತ್ತು. ಆದರೆ ಅಲ್ಲಿ ನಾಯಕರುಗಳಲ್ಲೇ ಭಿನ್ನಾಭಿಪ್ರಾಯ. ಪಾದಯಾತ್ರೆಗೆ ಜನಾರ್ದನ ರೆಡ್ಡಿ ರಾಮುಲು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಆದರೆ ಕೇವಲ ಸಮಾವೇಶಕ್ಕೆ ಸೀಮಿತ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳ್ತಿದ್ದಾರೆ. ಸರ್ಕಾರದ ಕ್ರಮ ಖಂಡಿಸಿ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಬಳ್ಳಾರಿ ಪಾದಯಾತ್ರೆಗೆ ರೂಟ್ ಮ್ಯಾಪ್ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. 20 ದಿನಗಳ ಪಾದಯಾತ್ರೆ ಅದು ರೆಡ್ಡಿ ರಾಮುಲು ಮಾಡಿರುವಂತಹ ಪ್ಲಾನ್. ಬಳ್ಳಾರಿ ಟು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ನಡೆಸುವಂತಹ ಪ್ಲಾನ್. ಅರಮನೆ ಮೈದಾನದವರೆಗೆ ಪಾದಯಾತ್ರೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಪ್ರತಿದಿನ ಗರಿಷ್ಠ 20 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡುವ ಪ್ಲಾನ್. ಜನವರಿ 17ರ ಒಳಗೆ ಈ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುವಂತಹ ನಿರೀಕ್ಷೆ. ಅಂತಹ ಒಂದು ನಿರೀಕ್ಷೆಯಲ್ಲಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರೂಟ್ ಮ್ಯಾಪ್ ಆಗಿದೆ. ರಾತ್ರಿ ವಾಸ್ತವ್ಯ ವ್ಯವಸ್ಥೆ ಸೇರಿದಂತೆ ಇರೋದಕ್ಕೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಘಟಕಕ್ಕೂ ಕೂಡ ಸಿದ್ಧತೆ ಮಾಡೋದಕ್ಕೆ ಎಲ್ಲ ಪ್ಲಾನಿಂಗ್ ಅನ್ನು ಸಲ್ಲಿಸಿದ್ದಾರೆ ರಾಮುಲು. ಒಂದು ಕಡೆ ರೂಟ್ ಮ್ಯಾಪ್ ಸಿದ್ಧ ಆಗ್ತಾ ಇದ್ದಾರೆ, ಮತ್ತೊಂದೆಡೆ ಈ ಪಾದಯಾತ್ರೆ ಅಲ್ಲ ಇದೊಂದು ಸಮಾವೇಶ ಅಂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಭಿನ್ನಾಭಿಪ್ರಾಯ ಒಂದು ಕಡೆ, ಮತ್ತೊಂದೆಡೆ ಪ್ಲಾನಿಂಗ್ ನಡೀತಲೇ ಇದೆ. ಬಳ್ಳಾರಿ ಟು ಬೆಂಗಳೂರುವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ಜನವರಿ 17ರಿಂದ ಫೆಬ್ರವರಿ 5ರವರೆಗೆ 20 ದಿನಗಳ ಪಾದಯಾತ್ರೆ ಪ್ಲಾನಿಂಗ್ ಆಗಿರೋದು. ರಾಮುಲು ಇಂಥದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರೂಟ್ ಮ್ಯಾಪ್ ಸಿದ್ಧ ಆಗಿದೆ. ಬಳ್ಳಾರಿಯಲ್ಲಿ 2 ದಿನ, ಚಿತ್ರದುರ್ಗದಲ್ಲಿ 10 ದಿನ, ತುಮಕೂರಿನಲ್ಲಿ 5 ದಿನ, ಬೆಂಗಳೂರಿನಲ್ಲಿ 2 ದಿನ, ಹೀಗೆ 4 ಜಿಲ್ಲೆಗಳಲ್ಲಿ ಪಾದಯಾತ್ರೆ ಸಾಗತ್ತೆ. ಇದಕ್ಕೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಬೇಕಾಗಿದೆ. ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕಾಗಿ ರಾಮುಲು ಕಾಯ್ತಾ ಇದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಪ್ರತಿಭಟನೆ ನಿಗದಿಯಾಗಿದೆ. ಅನುಮತಿ ಸಿಕ್ಕಿದ್ರೆ ಪ್ರತಿಭಟನೆ ಮುಗಿತಾ ಇದ್ದಂತೆ ಪಾದಯಾತ್ರೆ ಶುರು. 20 ದಿನಗಳ ಪಾದಯಾತ್ರೆ ಇದು. ಬೆಂಗಳೂರಿನ ಅರಮನೆ ಮೈದಾನದವರೆಗೂ ಕೂಡ ಪಾದಯಾತ್ರೆ ಸಾಗಿ ಬರೋದಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ದಿನ, ದಿನವೂ ಎಷ್ಟು ಕಿಲೋಮೀಟರ್, ಯಾವ ಮಾರ್ಗದಲ್ಲಿ ಸಾಗಬೇಕು ಎಲ್ಲವೂ ಕೂಡ ಸಿದ್ಧ ಆಗಿದೆ. ಗ್ರೀನ್ ಸಿಗ್ನಲ್ ಸಿಗೋದೊಂದೇ ಬಾಕಿ. 1-2 ದಿನದಲ್ಲಿ ಪಾದಯಾತ್ರೆ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿತ್ರದುರ್ಗದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪಾದಯಾತ್ರೆಯ ಪರವಾಗಿದೆ. ಕೇವಲ ರಾಮುಲು ರೆಡ್ಡಿ ಅಭಿಪ್ರಾಯ ಮಾತ್ರ ಅಲ್ಲ, ಬಿಜೆಪಿ ವರಿಷ್ಠರ ಜೊತೆ ಈಗಾಗಲೇ ಮಾತನಾಡಿದ್ದೇನೆ. ಮೊದಲ ಹಂತದಲ್ಲಿ ಜನವರಿ 17ಕ್ಕೆ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂತಿದ್ದಾರೆ ವಿಜಯೇಂದ್ರ. ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಳ್ಳಾರಿ ಪಾದಯಾತ್ರೆನ ಅಥವಾ ಸಮಾವೇಶನ ಗೊಂದಲ ಇದ್ದಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ರೂಟ್ ಮ್ಯಾಪು ಪ್ಲಾನಿಂಗ್ ಎಲ್ಲ ಆಗ್ತಾ ಇದೆ, ಮತ್ತೊಂದೆಡೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದು ಗೊಂದಲ. ಎಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಸಮಸ್ಯೆನಾ ಅಥವಾ ಅಲ್ಲಿಂದಲೇ ಗ್ರೀನ್ ಸಿಗ್ನಲ್ ಸಿಗುವಂತದ್ರ ಬಗ್ಗೆ ಅನುಮಾನನ? ಏನ್ ಸಮಸ್ಯೆ ಆಗ್ತಾ ಇದೆ? ಪ್ರತಿಮಾ, ಇನ್ನೂ ಕೂಡ ಪಾದಯಾತ್ರೆ ವಿಚಾರದಲ್ಲಿ ಸ್ಪಷ್ಟತೆ ಯಾವುದೂ ಕೂಡ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಅನುಮತಿಯನ್ನ ಕೊಡ್ಬೇಕನ್ನುವಂತ ವಿಚಾರವನ್ನ ಇಲ್ಲಿ ಬಿಜೆಪಿ ರಾಜ್ಯ ನಾಯಕತ್ವ ಹೇಳ್ತದೆ. ಯಾಕಂದ್ರೆ ನಾವು ಯಾವುದೇ ರೀತಿಯಿಂದ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಹೈಕಮಾಂಡ್ ಅನುಮತಿಯನ್ನು ಕೊಟ್ಟರೆ ಮಾತ್ರ ನಾವು ಇಲ್ಲಿ ಪಾದಯಾತ್ರೆ ವಿಚಾರವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನುವಂಥ ರಾಜ್ಯ ನಾಯಕತ್ವ ಹೇಳುವಂತ ವಿಚಾರ. ಹೀಗಾಗಿ ಶ್ರೀರಾಮುಲು ಅವರು ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಅನುಮತಿಯನ್ನ ಕೊಟ್ರೆ 2 ದಿನಗಳಲ್ಲಿ, ಅಂದ್ರೆ 17ನೇ ತಾರೀಕಿನಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಿಗದಿಯಾಗಿದೆ. ಆ ಪ್ರತಿಭಟನೆ ಮುಕ್ತಾಯಗೊಂಡ ಬಳಿಕವೇ ಪಾದಯಾತ್ರೆನ ಆರಂಭ ಆಗುವಂತ ನಿಟ್ಟಿನಲ್ಲಿ 20 ದಿನಗಳ ಅವರು ರೂಪರೇಷೆಯನ್ನು ಸಿದ್ಧ ಮಾಡ್ಕೊಂಡು ಎಲ್ಲಾ ರೀತಿಯಿಂದ ರೂಟ್ ಮ್ಯಾಪ್ ಇರ್ಬೋದು, ವಾಸ್ತವ್ಯದ ವಿಚಾರ ಇರ್ಬೋದು, ಇದೆಲ್ಲವನ್ನು ಕೂಡ ಸಿದ್ಧ ಮಾಡಿ ರಾಜ್ಯ ಘಟಕಕ್ಕೆ ಅವರು ತಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅಥವಾ ಪರಿಕಲ್ಪನೆ ಏನಿದೆ ಅದನ್ನ ಅವರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ರಾಜ್ಯ ನಾಯಕತ್ವ ಈ ವಿಚಾರವನ್ನ ಈಗ ಸಂಪೂರ್ಣವಾಗಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದೆ. ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟರೆ ಇಲ್ಲಿ ಪಾದಯಾತ್ರೆ ನಡೆಸೋದಕ್ಕೆ ನಾವು ಯಾವುದೇ ರೀತಿಯಾದಂತಹ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ರಾಜ್ಯ ನಾಯಕತ್ವ ಕೂಡ ಹೇಳ್ತಾ ಇದೆ. ಹಾಗಾಗಿ ಈಗ ಹೈಕಮಾಂಡ್ ಅನುಮತಿಯನ್ನು ಕೊಟ್ಟರೆ ಜನವರಿ 17ನೇ ತಾರೀಕಿನಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಮುಕ್ತಾಯಗೊಂಡ ಬಳಿಕ ಫೆಬ್ರವರಿ 5ನೇ ತಾರೀಕಿನವರೆಗಿನ 20 ದಿನಗಳ ಪಾದಯಾತ್ರೆ ಆರಂಭವಾಗುತ್ತೆ. ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಕೇವಲ 17ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾತ್ರ ಬಳ್ಳಾರಿಯಲ್ಲಿ ನಡೆಯಲಿದೆ. ಹೀಗಾಗಿ ಹೈಕಮಾಂಡ್ ಏನು ಅನುಮತಿ ಕೊಡುತ್ತೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರಿತವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕೂಡ ಇವತ್ತು
ಚಿತ್ರದುರ್ಗದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಶ್ರೀರಾಮುಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಕೂಡ ಹೈಕಮಾಂಡ್ ಅನುಮತಿ ಬೇಕಾಗುತ್ತೆ. ಹೈಕಮಾಂಡ್ ಅನುಮತಿ ಸಿಕ್ಕಿದ್ರೆ ಮಾತ್ರ ಪಾದಯಾತ್ರೆ ಮುಂದುವರಿ, ಇಲ್ಲದಿದ್ರೆ ಕೇವಲ ಪ್ರತಿಭಟನೆಗೆ ಮಾತ್ರ ಈ ವಿಚಾರ ಸೀಮಿತ ಆಗುತ್ತೆ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.